ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ವೆಲ್ಕಮ್ ಟು ಅನದರ್ ಲಾಂಗೆಸ್ಟ್ ರೈಡ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲಿ ರೈಡ್ ಅಪ್ಪ ಅಂತಂದರೆ ಒನ್ ಆಫ್ ದ ಲಾಂಗೆಸ್ಟ್ ರೈಡ್ ಆ್ಯಂಡ್ ಫಸ್ಟ್ ಟೈಮ್ ಟುವರ್ಡ್ಸ್ ನಾರ್ತ್ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ಪ್ರಯಾಗ್ರಾಜ್ ಕುಂಭಮೇಳ ಫಿಟ್ನೆಸ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಹೋಪ್ ಒಂದು ಒಳ್ಳೆ ರೈಡ್ ಆಗಿರುತ್ತೆ, ಒಂದು ರೆಕಾರ್ಡ್ ಬ್ರೇಕಿಂಗ್ ರೈಡು ಅನ್ನೋ ಥರನೂ ಹೇಳ್ಬೋದು. ಯಾಕಂದರೆ ಜಸ್ಟ್ 4 ಡೇಸಲ್ಲಿ ಹೋಗಿ ಬರಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಾನು ಅಂದ್ಕೊಂಡಂಗೆ, ಯಾಕಂದರೆ ಆಫೀಸಿಗೆ ಹೋಗಬೇಕು. ಆಫೀಸಲ್ಲಿ ನಾನು ರಜಾ ಗಿಜಾ ಏನೂ ಅಪ್ಲೈ ಮಾಡಿಲ್ಲ, ಹಂಗೆ ಬಂದಿದ್ದೀನಿ. ಸೊ ಸ್ಯಾಟರ್ಡೆ ಸಂಡೇ ಯೂಟಿಲೈಸ್ ಮಾಡಿಕೊಂಡು ಮಂಡೇ ಟ್ಯೂಸ್ಡೇ ಏನಾದರೂ ಒಂದು ನೆಪ ಹೇಳಿ ರಜಾ ಹಾಕ್ಕೊಂಡು ಸೊ ವೆಡ್ನೆಸ್ಡೇ ಮಾರ್ನಿಂಗ್ ಬೆಂಗಳೂರಿಗೆ ಬರೋ ಥರ ಒಂದು ಪ್ಲ್ಯಾನಲ್ಲಿ ಹೊರಟಿದ್ದೀನಿ. ನೋಡೋಣ ಯಾವ ಲೆವೆಲ್ಗೆ ಅದು ಕ್ಲಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೋಪ್ ಈ ಒಂದು ರೈಡು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ನನಗೆ ಇಷ್ಟ ದೈವಗಳು ಯಾವ್ಯಾವ ಇದೆಯೋ ಎಲ್ಲರಿಗೂ ಕೈ ಮುಗಿದು, ನಮ್ಮ ಅಪ್ಪ ಅಮ್ಮಂಗೆ ಕೈ ಮುಗಿದು ಈ ರೈಡ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಡೇ ಬಿಟ್ಟೆ. ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅಂತೀನಿ, ನಿಮ್ಮ ಒಂದು ಪ್ರೇಯರ್ಸು ಇರಲಿ. ಬ್ಲೆಸ್ಸಿಂಗ್ಸು ಇರಲಿ, ಪ್ರೇಯರ್ಸು ಇರಲಿ. ದೊಡ್ಡವರಾದರೆ ಬ್ಲೆಸ್ಸಿಂಗ್ಸು, ಚಿಕ್ಕವರಾದರೆ ಪ್ರೇಯರ್ಸು. ನಾನು ಇದು ಯಾವ ಥರ ವ್ಲಾಗ್ ಅಂತಂದರೆ ಕಂಟಿನ್ಯೂಸ್ ವ್ಲಾಗ್ ಮಾಡೋಕ್ಕಾಗಲ್ಲ ಇದು. ಯಾಕಂದರೆ 1800 ಕಿಲೋಮೀಟರ್ ರೈಡ್ ಆಗಿರುತ್ತೆ ಇದು. ಸೊ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋದು ಕಷ್ಟ. ಸೊ ಸ್ನೇಹಿತರೆ, ಈಗ ಹೈದ್ರಾಬಾದ್ ರೋಡ್ಗೆ ಟಚ್ ಆಗಿದ್ದೀನಿ. ಸೊ ಈ ರೋಡು ನಾನು ರೇರಾಗಿ ತೊಗೊಂಡಿದ್ದೀನಿ. ಒಂದು ಸತಿ ಮಂತ್ರಾಲಯ ಹೋದಾಗ ಈ ರೂಟ್ ತೊಗೊಂಡಿದ್ದು. ಅದಾದಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಮಾಲ್ ಟ್ರಯಲ್ಸ್ ಮಾಡೋದಕ್ಕೆ ಅಂತ ಈ ರೂಟ್ ತೊಗೊಂಡಿದ್ದು. ಅದಾದಮೇಲೆ ಸೊ ಥರ್ಡ್ ಟೈಮ್ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಥರ್ಡ್ ಟೈಮ್ ಈ ರೂಟ್ ನಾನು ತೊಗೋತಾ ಇರೋದು, ದೇವನಹಳ್ಳಿ ರೂಟು, ಹೈದ್ರಾಬಾದ್ ರೂಟು. ಬಟ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಹೈದ್ರಾಬಾದ್ ಕಡೆ ಹೋಗ್ತಾ ಇದ್ದೀನಿ. ಹೈದ್ರಾಬಾದ್ ಅಂತಲ್ಲ, ಒಂದು ಸಚ್ ಎನ್ ಲಾಂಗ್ ರೈಡ್ ಇದೇ ಮಾಡ್ತಾ ಇರೋದು. ಫಸ್ಟು 1700 ಕಿಲೋಮೀಟರ್, 1800 ಕಿಲೋಮೀಟ್ರ್ ಆಲ್ಮೋಸ್ಟು. ಸೊ ಅಪ್ ಆ್ಯಂಡ್ ಡೌನ್. ಸೊ ನೆಕ್ಸ್ಟ್ ಬ್ರೇಕು ಕರ್ನೂಲಿಗೆ ಮುಂಚೆ ತೊಗೋತೀನಿ, ಇಲ್ಲಾಂದರೆ ಅನಂತಪುರ ಆದಮೇಲೆ ತೊಗೋತೀನಿ. ಏನು ಗುರು, ಟ್ರಾಫಿಕ್ ಈ ಪಾಟಿ ಐತೆ. ಓ ಸರಿ. ಸೊ ನಮ್ಮ ಅದೃಷ್ಟಕ್ಕೆ ಯಾರಾದರೂ ಒಬ್ಬರು ಆನ್ ದಿ ವೇ ಸಿಕ್ಕಿದ್ರೆ ಅವ್ರ ಜೊತೆ ಸೇರ್ಕೊಂಬಿಡೋದೆ. ಬಾ ಗುರು, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ? ಪ್ರಯಾಗ್ರಾಜ? ನಾನು ಬರ್ತೀನಿ, ಬಾ ಹೋಗೋಣ ಅಷ್ಟೇ. ಹಂಗೆ ಯಾರಾದ್ರು ಸಿಕ್ಕರೆ ಯಾವ ರೈಡಲ್ಲೂ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಈ ರೈಡ್ ತುಂಬ ಲಾಂಗ್ ಅಲ್ಲ, ಒಂದು ಸ್ವಲ್ಪ ಸಿಕ್ಕಿದ್ರೆ ನಮಗೂ ಒಂಚೂರು ಚೆನ್ನಾಗಿರುತ್ತೆ. ಜೊತೆಲಿ ಬರ್ತಾ ಇರ್ತಾರೆ, ಸ್ವಲ್ಪ ನಮಗೂ ಒಂದು ಧೈರ್ಯ ಇರುತ್ತೆ. ಒಂದು ರೈಡರ್ಸ್ ನನ್ನ ಜೊತೆ ಒಬ್ಬ ಇಬ್ಬರು ಬರ್ತಾ ಇದ್ದಾರಪ್ಪ ಅಲ್ಲಿವರೆಗೂ ಅಂತ ಒಂದು ಕಾನ್ಫಿಡೆಂಟು ಇರುತ್ತೆ, ಜೊತೆಯಲ್ಲಿ ಧೈರ್ಯನೂ ಇರುತ್ತೆ. ಸೊ ಮೋರ್ ದೆನ್ ಧೈರ್ಯ, ಕಾನ್ಫಿಡೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಭಯ ಅಂತೆಲ್ಲ ಏನಿಲ್ಲ, ಮಾಡ್ಬೋದು ಆರಾಮಾಗಿ. ಯಾಕಂದರೆ ಇದೇನು ಹೊಸದಲ್ಲ, ನಾನು ಸೋಲೋ ರೈಡ್ ಮಾಡ್ತಾ ಇರೋದು. ಓಕೆ, ಮಾಡೋಣ ಬನ್ನಿ. ಎಲ್ಲ ನೋಡಾಯಿತು, ಇದನ್ನು ನೋಡಲ್ವಾ? ನೋಡೋಣ ಬನ್ನಿ ಇದನ್ನು. ಸೊ ಸ್ನೇಹಿತರೆ, ಕಿಯಾ ಮೋಟರ್ಸ್, ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಬ್ಯಾಂಗ್ಳೂರ್, ಅಂದರೆ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಲ್ಲ, ಆಂಧ್ರ ಅಲ್ಲ ಇದು, ಸಾರಿ ತೆಲಂಗಾಣ. ನೋಡಿ ತುಂಬ ಜನ ನೋಡಿ ಇಲ್ಲೇ ನಿಲ್ಲಿಸಿ ಫೋಟೋ ಹಾಕ್ತಾರೆ, ಏನಕ್ಕೆ ಅಂತ ಗೊತ್ತಾಗಲ್ಲ. ಓಕೆ, ಆಫೀಸ್ ಮೋಟರ್ಸ್, ಕಿಯಾ ಮೋಟರ್ಸ್. ಓಕೆ, ಈಗ ಸ್ನೇಹಿತರೆ 150 ಕಿಲೋಮೀಟರ್ಸ್ ಕ್ರಾಸ್ ಮಾಡಿದ್ದೀನಿ. ಕಿಯಾ ಮೋಟರ್ಸ್ ಹತ್ರ ಬಂದಿದ್ದೀನಿ. ಇನ್ನೂ 1575 ಕಿಲೋಮೀಟರ್ಸ್ ಬಾಕಿ ಉಳಿದಿದೆ. ಸೊ ಎಷ್ಟೊತ್ತಿಗೆ ಅಂತಂದರೆ ಕರೆಕ್ಟಾಗಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 2 ಅವರ್ 22 ನಿಮಿಷ ಆಗಿದೆ. 2.5 ಅವರ್ ಹತ್ತತ್ರ ಆಗ್ತಾಯಿದೆ. 2.5 ಅವರ್ಗೆ ನಾನು 152 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಬೆಂಗಳೂರಿಂದ ಬರೋ ಟ್ರಾಫಿಕ್ ಇದ್ದೇ ಇರುತ್ತಲ್ಲ, ಆ ಟ್ರಾಫಿಕ್ನ ಕನ್ಸಿಡರ್ ಮಾಡಬೇಕಲ್ವ. ಸೊ ಅಂದ್ರೂ ಈ ಡೈವರ್ಷನ್ಸು, ಸ್ಪೀಡ್ ಬ್ರೇಕರ್ಸ್ ಎಲ್ಲ ಬಂದಾಗ ತಲೆ ಕೆಟ್ಟೋಗ್ತದೆ.
ಓಕೆ, ಇಟ್ ಆಲ್ ಮ್ಯಾಟರ್ಸ್. ರೋಡ್ ಟೂರಿಂಗಲ್ಲಿ ಅದೆಲ್ಲ ಕಾಮನ್. ಬನ್ನಿ, ಮುಂದೆ ಸಿಗ್ತೀನಿ. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮ್ ಬಂದು ಒಂದು 4 ಗಂಟೆ ಆಗಿದೆ. ಸೊ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾನು ರೈಡು. ಈಗ ಆಲ್ಮೋಸ್ಟ್ ಅನಂತಪುರ ಎಲ್ಲ ದಾಟಿ ಒಂದು 300 ಅನಂತಪುರ ಎಲ್ಲ ದಾಟಿ ಬಂದಿದ್ದೀನಿ. ಕರ್ನೂಲ್ ಹತ್ರ ಹೋಗ್ತಾಯಿದ್ದೀನಿ. ಬೆಂಗಳೂರಿಂದ ಒಂದು 350 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ ಸ್ಟ್ರೆಚ್ಚು. ಸೊ ಒಂದು ಸ್ಟ್ರೆಚ್ಚಲ್ಲಿ ಹೊಡೆದಿದ್ದೀನಿ. ಸೊ ಎಲ್ಲಿ ದೇವನಹಳ್ಳಿ ಹತ್ರ ಒಂದು ಟೋಲ್ ಹತ್ರ ತೊಗೊಂಡಿದ್ದು ಬ್ರೇಕ್ ತೊಗೊಂಡ್ಮೇಲೆ ಬ್ರೇಕ್ ತೊಗೊಂಡಾಗ 26 ಕಿಲೋಮೀಟ್ರು. ಸೊ ಅದಾದಮೇಲೆ ಈಗ 350 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀನಿ. ಸೊ 325 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ರೈಡ್ ಮಾಡಿದ್ದೀನಿ. ಸೊ ಫ್ಯೂಯಲ್ ಬ್ರೇಕ್ ಕೊಟ್ಟಿದ್ದೀನಿ ಈಗ. ಸೊ ಫ್ಯೂಯಲ್ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಅಗೈನ್ ಇನ್ನೊಂದು 300 ಕಿಲೋಮೀಟರ್ ಹೊಡಿತೀನಿ. ಸೊ ಹೈದ್ರಾಬಾದ್ ದಾಟ್ಬಿಟ್ಟು ಮತ್ತೆ ಫ್ಯೂಯಲ್ ಬ್ರೇಕ್ ತೊಗೊಂಡು ಆವಾಗ ಒಂದು ಸತಿ ರೆಸ್ಟ್ ತೊಗೋತೀನಿ. ಈಗ ಒಂದು 10 ನಿಮಿಷ ರೆಸ್ಟ್, ನನಗೂ ನನ್ನ ಬಾಡಿಗೂ ಗಾಡಿಗೂ ರೆಸ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ಅಗೈನ್ ಸ್ಟಾರ್ಟ್ ಮಾಡೋದೆ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ. ಬಾಯ್. ಕಣ್ಣೆಲ್ಲ ಫುಲ್ ಟಯರ್ಡಾಗಿದೆ. ಕಣ್ಣೆಲ್ಲ ನಾನು ಟಯರ್ಡಾಗಿದ್ದೀನಿ. ನಿದ್ದೆ ಇಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನೀನೇನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಓಕೆ, ಇನ್ನೂ ಒಂದು ಎಕ್ಸೈಟ್ಮೆಂಟು, ಒಂದು ಒಳ್ಳೇದಾಗುತ್ತೆ ಅಂತ ಹೋಗ್ತಾಯಿದ್ದೀನಿ. ಸಿಗೋಣ ಮತ್ತೆ. ಬಾಯ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವಾಗ ಎಕ್ಸಾಕ್ಟಾಗಿ ಹೈದ್ರಾಬಾದ್ ಹತ್ರ ಇದ್ದೀವಿ. ಜಸ್ಟ್ ಈಗ ಒಂದು ಹಾಫ್ ಆನ್ ಅವರ್ ಆಯಿತು ರೀಚ್ ಆಗಿ. ಸ್ವಲ್ಪ ನಿದ್ದೆ ಮಂಪರು, ಅದಕ್ಕೆ ಸ್ವಲ್ಪ ನಿಲ್ಲಿಸಿದ್ದೆ ಗಾಡಿನ. ಇವಾಗ ಟುವರ್ಡ್ಸ್ ನಮ್ಮ ಡೆಸ್ಟಿನೇಷನ್ನೇ. ಏನು ಇಲ್ಲೇನು ಸ್ಟಾಪ್ ಮಾಡಲ್ಲ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಹಂಗೆ ರೈಡು. ಸೊ ಆ್ಯಸ್ ಆಫ್ ನೌ ಓಕೆ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಸ್ಟಿಲ್ ಅನದರ್ 1200 ಕಿಲೋಮೀಟರ್ಸ್ ಟು ಗೋ. 533 ಕಿಲೋಮೀಟ್ರ್ ಓಡಿಸಿದ್ದೀನಿ. ಒಂದು ಒಳ್ಳೆ ಸನ್ರೈಸ್ ಆಯಿತು. ಇಟ್ಟರೆ ಇದೆ ನೋಡಿ ಸನ್ನು. 7 ಗಂಟೆ ಟೈಮ್. ಈಗ 11 ಗಂಟೆಗೆ ಬಿಟ್ಟಿದ್ದು. 533 ಕಿಲೋಮೀಟ್ರ್ ಓಡಿಸೋದಕ್ಕೆ ಇಷ್ಟು ಹೊತ್ತಾಯಿತು. ಸ್ವಲ್ಪ ಟ್ರಾಫಿಕ್ ಇತ್ತು ಬೆಳಗ್ಗೆ. ಈಗ ಒಂದು 2-3 ಅವರಿಂದ ತುಂಬ ಟ್ರಾಫಿಕ್ಕು. ರೋಡು ಸರಿ ಇಲ್ಲ, ಸ್ವಲ್ಪ ಸಿಂಗಲ್ ರೋಡ್ ಥರ ಆಗಿತ್ತು ಒಂದು ಸ್ವಲ್ಪ ದೂರ. ಸೊ ಹಂಗಾಗಿ ರೋಡ್ಸ್ ಆಗಿಲ್ಲ. ಸೊ ಸರಿ ಸ್ನೇಹಿತರೆ, ನೆಕ್ಸ್ಟು ಫ್ಯೂಯಲ್ ಬ್ರೇಕಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್. ನೆಕ್ಸ್ಟ್ ಏನಾರು ಅಪ್ಡೇಟ್ ಇದ್ದರೆ ಕೊಡ್ತೀನಿ. ಸೊ ಫಾರ್ ಸೋ ಗುಡ್. ನೈಸ್. ಇನ್ನೂ ಹೈದ್ರಾಬಾದಲ್ಲೇ ಇದ್ದೀನಿ. ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಆ್ಯಕ್ಚುಲಿ. ಇಲ್ಲೇ ಬ್ರೇಕ್ಫಾಸ್ಟು, ಇಲ್ಲೇ ಲಂಚು ಮುಗೀತು. ಎಲ್ಲೂ ನಿಲ್ಲಿಸೋದಿಲ್ಲ, ಡೈರೆಕ್ಟಾಗೆ ನನ್ನ ಡೆಸ್ಟಿನೇಷನ್ಗೆ. ಒಂದು ರೀಸನ್ಗೋಸ್ಕರ ಇಲ್ಲೇ ಇರಬೇಕಾಗಿತ್ತು, ಇದ್ದೆ. ಸೊ ಹಂಗಾಗಿ ಎಲ್ಲ ಇಲ್ಲೇ ಲಂಚು ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಒಂದೇ ಸತಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟ್ರಾಫಿಕ್ಕು ಏನು ಗುರು, ಬೆಂಗಳೂರಿಗಿಂತ ವರ್ಸ್ಟ್ ಆಗಿದೆ ಇಲ್ಲಿ ಹೈದ್ರಾಬಾದಲ್ಲಿ. ಉಪ್ಪಲ್ ಮೆಟ್ರೋ ಸ್ಟೇಷನ್ ಇದು. ಪರವಾಗಿಲ್ಲ, ಬೆಂಗಳೂರಿಗೆ ಟಫ್ ಕೊಡುತ್ತೆ ಇದರಲ್ಲಿ ಟ್ರಾಫಿಕಲ್ಲಿ ಕಾಂಪಿಟೇಷನ್ ಕೊಡುತ್ತೆ ಹೈದ್ರಾಬಾದನ್ನು. ನೋಡಿ ಅಲ್ಲಿವರೆಗೂ, ಅಲ್ಲಿ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಬಟ್ ಇಲ್ಲಿ ಮ್ಯಾಪಲ್ಲಿ ಕ್ಲಿಯರ್ ಇರೋ ಥರ ತೋರಿಸ್ತಾ ಇದೆ. ಇನ್ನೇನು ಅಂಕಲ್ ನನ್ನ ಗಾಡಿನ ಗುರುಗುಡ್ಸ್ಕೊಂಡು ನೋಡ್ತಾವ್ರೆ. ಗಾಡಿ ಬೇರೆ ಹೀಟ್ ಆಗುತ್ತಿದ್ದಲ್ಲ. ಹೋಗೋ ಜುಟು. ನಮಸ್ಕಾರ ಸ್ನೇಹಿತರೆ, ಮತ್ತೆ ಬಂದೆ. ಇವಾಗ ನಾಗ್ಪುರ್ಗೆ ಇನ್ನೊಂದು 200 ಚಿಲ್ಲರೆ ಐತೆ ಕಿಲೋಮೀಟರು ಹೋಗ್ತಾ ಇದ್ದೀನಿ. ಸೊ ನೈಟೆಲ್ಲ ರೈಡ್ ಮಾಡೋ ಥರ ಐಡಿಯಾ ಇದೆ, ಯಾಕಂದರೆ ಮಧ್ಯಾಹ್ನ ರೆಸ್ಟ್ ಮಾಡಿಬಿಟ್ಟಿದ್ದೀನಿ ಹೈದ್ರಾಬಾದಲ್ಲಿ. ಸೊ ಅದಕ್ಕೆ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಹೋಗ್ತಾ ಇರೋದೇನೆ.
ಎಲ್ಲೂ ನಿಲ್ಲಿಸಿದೆ, ಬರೀ ಫ್ಯೂಯಲ್ ಬ್ರೇಕ್ ಮಾತ್ರ ಹೇಳ್ದಂಗೆ. ಈಗ ನೋಡಿ, ಇವಾಗ ಮುಂದೆ ಗೋದಾವರಿ ಬ್ರಿಡ್ಜ್ ಬರ್ತಾ ಇದೆ. ಸೊ ಆ್ಯಕ್ಚುಲಿ ಗೋದಾವರಿ ಎಲ್ಲ ಹರಿಯುತ್ತೆ ಅಂತಂದರೆ ಅದು ತ್ರಯಂಬಕೇಶ್ವರ್ ನಾಸಿಕಲ್ಲಿ ಹರಿಯುತ್ತೆ. ಅದು ಬಂದು ಅದೂ ಒಂದು ಕುಂಭಮೇಳ ನಡೆಯೋ ಸ್ಥಳನೇ. ನೆಕ್ಸ್ಟು 2027 ನಡೆಯುತ್ತೆ ಅಲ್ಲಿ. ಸೊ ಅವಾಗ ಹೋಗೋರು ಅಲ್ಲಿ ಹೋಗಿ ನೋಡ್ಬೋದು. ಇದು ಇವಾಗ ಇದು ಕುಂಭನಗರಿ, ಇದೇ ಮೇಯ್ನ್. ಆ್ಯಕ್ಚುಲಿ ಪ್ರಯಾಗ್ರಾಜಲ್ಲಿ ನಡೀತಾರೆ, ಅದು ಮೇಯ್ನು. ಬಟ್ ಈ 4 ಇಯರ್ಸ್ ಆ ಥರ ನಡೆಯುತ್ತಲ್ಲ, ಅದು ನಾಸಿಕಲ್ಲಿ ನೆಕ್ಸ್ಟ್ ನಡೀತಾ ಇದೆ 2027. ಇದಕ್ಕೆ ಹೋಗೋಕ್ಕಾಗದೇ ಇರೋರು ಅಲ್ಲಿಗೆ ಹೋಗ್ಬೋದು ನೆಕ್ಸ್ಟ್ 2027. ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ನೋಡಿ. ಇದೆ ಗೋದಾವರಿ ಬ್ರಿಡ್ಜು. ನೋಡಿ ಬರ್ತಾ ಇದೆ ಗೋದಾವರಿ ಬ್ರಿಡ್ಜ್ದು ಬೋರ್ಡ್ ಹಾಕಿದ್ದಾರೆ ನೋಡಿ. ಇದೆ ಬ್ರಿಡ್ಜ್ ಗೋದಾವರಿ. ನೀರು ಕಾಣಿಸ್ತಾ ಇಲ್ಲ, ಬಟ್ ಬ್ರಿಡ್ಜ್ ಇದೇನೆ ಗೋದಾವರಿದು. ನೀರಿದೆ, ದೊಡ್ಡದೇ ಗುರು, ಸಿಕ್ಕಾಪಟ್ಟೆ ದೊಡ್ಡದಿದೆ. ಆಲ್ಮೋಸ್ಟ್ ಅಲ್ಲಿಂದ ಈಗ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇಲಿದೆ ಬ್ರಿಡ್ಜ್ ಇದು. ಚಿಕ್ಕದೇನಲ್ಲ, ನೀರು ಇದೆ. ಗೋಯಿಂಗ್ ನೀರು ಕಾಣಿಸ್ತಾ ಇದೆ ಅಲ್ಲಿ, ರಿಫ್ಲೆಕ್ಷನ್ ನೀರಲ್ಲಿ. ಗೋದಾವರಿ ಗೋದಾವರಿ ಸೋನ್. ಮತ್ತೆ ನಿಮಗೆ ನೆಕ್ಸ್ಟು ಫ್ಯೂಯಲ್ ಬ್ರೇಕಲ್ಲಿ ಸಿಗ್ತೀನಿ, ನೋಡೋಣ. ನೆಕ್ಸ್ಟ್ ಇನ್ನೊಂದು 150 ಅಥವಾ 200 ಕಿಲೋಮೀಟ್ರ್ ಓಡಿಸಿ ಆಮೇಲೆ ಫ್ಯೂಯಲ್ ಬ್ರೇಕ್ ಕೊಡ್ತೀನಿ. ಅಲ್ಲಿವರೆಗೂ ಬರುತ್ತಾ ಇಲ್ವೋ ಗೊತ್ತಿಲ್ಲ ಫ್ಯೂಯಲ್ಲು, ನೋಡೋಣ. ಸಪೋಸ್ ಅದಕ್ಕೆ ಮುಂಚೆ ಏನಾದ್ರು ಫ್ಯೂಯಲ್ ಖಾಲಿ ಆಯಿತು, ರಿಸರ್ವ್ ಬಂತು ಅಂತಂದರೆ ಫ್ಯೂಯಲ್ ಬ್ರೇಕಲ್ಲಿ ಸಿಗ್ತೀನಿ ನಿಮಗೆ. ಸೊ ಬಾಯ್, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇರೋದು, ಎಲ್ಲೆಲ್ಲಿದ್ದೀನಿ, ಏನೇನು ಮಾಡ್ತಾಯಿದ್ದೀನಿ, ಎಷ್ಟು ದೂರ ಆಯಿತು, ಎಲ್ಲಿದ್ದೆ ಎಲ್ಲ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಹೋಗೋದ್ರವರೆಗೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ.